ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇವರು ಕಮತ್ನೂರ್ ಗ್ರಾಮದ ಸಿದ್ಧಾರೂಢ ಮಠದ ಆವರಣದಲ್ಲಿ ಗ್ರಾಮ ಸಂಪರ್ಕ ಮತ್ತು ಕುಂದುಕೊರತೆ ವಿಚಾರಣೆ ಸಭೆಯು ಇತ್ತೀಚೆಗೆ ನಡೆಸಿದರು. ಅದರಲ್ಲಿ ಅನೇಕ ವಿಷಯಗಳು ಚರ್ಚೆ ಆದವು. ಮುಖ್ಯವಾಗಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ವಿಷಯವನ್ನು ಗ್ರಾಮಸ್ಥರು ತಿಳಿಸಿದರು. ಸಚಿವರು ಪರಿಹಾರ ಕುರಿತು ಮಾತನಾಡಿ ತಿಳಿಯಪಡಿಸಿದರು. ಕಮತ್ನೂರ್ ರಾಜ್ಯ ಹೆದ್ದಾರಿ ರಸ್ತೆ ದುರಸ್ತಿ ಬಗ್ಗೆ ಅವರು ಮಾತನಾಡಿ ಈ ಸಮಸ್ಯೆಗೆ ತುರ್ತವಾಗಿ ರಿಪೇರಿ ಮಾಡುವುದಾಗಿ ಅಧಿಕಾರಿಗಳಿಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಮುಖಂಡರಾದ ಗಜಾನನ್ ಕೊಳ್ಳಿ, ನಂದು ಮುಡ್ಸಿ, ಸುನಿಲ್ ಪರ್ವತರಾವ್, ದೀಪಕ್ ಬಿಸೆ, ಸಂದೀಪ್ ದೌಡತೆ, ದಿನೇಶ್ ಕೋಳಿಕರ್, ಸಚಿನ್ ಬುಪ್ಳೆ, ವಿಜಯ್ ಜರಳಿ, ಸಾಗರ್ ಜಕಾತೆ, ಮುಖಂಡರಾದ ಮಲ್ಲಪ್ಪ ಅಂಕಳೆ, ವಿರೂಪಾಕ್ ಚೌಗಲ, ರಾಜೇಶ್ವರಿ ಗೋಟಿ, ರಮೇಶ್ ಅಣ್ಣ ಮಾಳಿ, ರವಿ ಬುರ್ಗಲ್ಲಿ, ಶಂಕರ್ ತರ್ಕಾರ್, ಸುರೇಶ್ ಬುರ್ಗಲ್ಲಿ, ರಾವ್ಸಾಬ್ ಚೌಗಲ, ಗುರ್ಲಿಂಗ್ ಹಿರುಕೊಡಿ, ರೈತ ಸಂಘ ಸದಸ್ಯ ಬೋರ್ಗಲ್ಲಿ ಅನ್ನ, ಶ್ರೀಧರ್ ಕುಲಕರ್ಣಿ, ಕಾಡಪ್ಪ ಕುರ್ನೆ, ಶಿವಾನಂದ್ ಬಸ್ತವಾಡೆ ಹಾಗೂ ಗಣ್ಯಮಾನ್ಯರು, ಗ್ರಾಮಸ್ಥರು, ಮಹಿಳೆಯರು, ಗ್ರಾಮ ಪಂಚಾಯಿತಿಯವರು, ಕಾರ್ಯಕರ್ತರು, ತಾಲೂಕಾ ಅನುಷ್ಠಾನ ಅಧಿಕಾರಿಗಳು ಉಪಸ್ಥಿತರಿದ್ದರು. ಗ್ರಾಮಸ್ಥರಿಂದ ಸಚಿವರಿಗೆ ಸತ್ಕರಿಸಿ ಗೌರವಿಸಲಾಯಿತು. ತೇಜ್ ಪ್ರಭು ನ್ಯೂಸ್, ಕಮತನೂರು. ಅದನ್ನು ನೀನು ಬರತ್ತವ್ರು ಯಾರೋ ಒಬ್ಬರ ಜೊತೆ ಚರ್ಚೆ ಮಾಡಿ ಅವ್ರು ಇದ್ದಾರೆ ನಿಮ್ಗೆ ಆರ್ಡರ್ ಕಾಪಿ ನೀವು ಇನ್ನೂ ತಾನೇ ಯೂಸ್ ಮಾಡಿ ಇನ್ನೂ ಮಾಡೋಣ ನಮ್ಮೂರಿಗೆ ಹೆಂಗೆ ತೋರಿಸೋದು ಅಂತ ನಾವು ಅದಕ್ಕೆ ಏನಂದ್ರೆ ಆಗೋದಿಲ್ಲ, ಅದು ಹೋಗಿಲ್ಲ ಅಂದ್ರೆ ಅದಕ್ಕೆ ಅವ್ರು ಏನಂದ್ರೆ ನೀವು ಭಾಳ ವರ್ಕ್ ಮಾಡಿದ್ರೆ ನಿಮ್ಮ ಮ್ಯಾಗ ಎಫ್.ಐ.ಆರ್ ಮಾಡಿ ನಾವು ನಮ್ಮ ಸ್ವಂತ ವೈಯಕ್ತಿಕ ನಮ್ಮ ಮನೆಗೆ ಉಪಯೋಗ ಮಾಡಿಸ್ಕೊಳ್ತೀವಿ. ನಮ್ಮ ಮ್ಯಾಗ ಅಷ್ಟು ಮನೆಗೆ ಹೇಳಿದವರು ಕೊಡ್ತಾರೆ, ಕೊಡೋದಿಲ್ಲ ಅಂದ್ರೆ ಅವ್ರನ್ನ ಕೇಳೋರಿ ನಾನು ಬರ್ತೀನಿ ಅನ್ನೋದಾಗ ನಿಮಗ್ ಚಾವಿ ಮುಖಾಂತರ ನೀರು ಕೊಡ್ತೇವೆ. ಕೆಟ್ಟಿತ್ತಂದ್ರ ಟ್ಯಾಂಕರ್ ನೀವು ಸಮಾಧಾನ ಕೇಳಿ ಅಂಕಲಿಗೆ ಒಂದ ಸಂಪ ಐತಿ, ಅದಕ್ಕೆ ಈ ಸಮಸ್ಯೆ ಐತಿ, ಇಲ್ಲ ಅನ್ನತ್ತಿಲ್ಲ. ಅಕ್ಕ ಏನಾಗೈತಿ ಹೇಳ್ತೇನೆ ನಿಮಗೆ. ಹಿಡಕಲ್ ಡ್ಯಾಮ್ನಿಂದ ಏನು ವಾಟರ್ ಸಪ್ಲೈ ಐತ್ಲ 24 ಹಳ್ಳಿಗೆ ಐತವ. ಒಂದ ಪೈಪ್ಲೈನ್ 24 ಹಳ್ಳಿಗೆ ಬರ್ತೈತಿ. ಅದಕ್ಕೆ ಪಾಳಿ ಪ್ರಮಾಣ ಹಂಚ್ಕೋಬೇಕು. ಆ ಪೈಪ್ಲೈನ್ 35 ವರ್ಷ ಹಳಿದೈತಿ. ಅದಕ್ಕೆ ಮೇಂಟೆನೆನ್ಸ್ ದುಡ್ಡು ಬರುವತ್ತು. ಈಗ ನಮ್ಮ ಫ್ಯಾಕ್ಟ್ರಿ ಬಾಗೇಡಿ ಫ್ಯಾಕ್ಟ್ರಿಯಿಂದ ಅದಕ್ಕೆ TC ಕುಣಿಸ ನಾನು ನಮ್ಮ ಫ್ಯಾಕ್ಟ್ರಿ TC ತನಕ ಕುಣಿಸಿ ನಡೆಸದ್ದು. ಈಗ ಇದ್ರ ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಹೊಸ ಪೈಪ್ಲೈನ್ 285 ಕೋಟಿ ಕೆಲಸ ಚಾಲು ಐತಿ. 1.5 ವರ್ಷ ಬೇಕದ ಕೆಲಸ. ಅದಕ್ಕೆ ತಾವು ಒಂದು ಸ್ವಲ್ಪ ಸಮಾಧಾನಲೇ ಹೋಗ್ಬೇಕು. ಅದಕ್ಕೆ ಒಮ್ಮೆ ಒಂದ್ ಕಡೆ ರಾತ್ರಿ ಬರ್ಬೋದು, ಒಂದ್ ಕಡೆ ಹಗಲಿ ಬರ್ಬೋದು. ಈಗ ಅದು ಪೈಪ್ಲೈನ್ ಬತ್ತಂದ್ರೆ ಪರ್ಮನೆಂಟ್ ಯಾವಾಗಲೂ 24 ತಾಸು ನಿಮ್ಮ ಟ್ಯಾಕಿಗೆ ನೀರು ಬಂದು ಬೀಳೋ ವ್ಯವಸ್ಥೆ ಐತಿ. ಮತ್ತು ಅದು ಫಿಲ್ಟರ್ ಕುಂಚೈತಲ್ಲ ಹಿಡಕಲ್ ಡ್ಯಾಮ್ದಾಗ, ಫಿಲ್ಟರ್ ಆಗೇ ಬರೋದು. ಅದು ಆಗೋ ತಕ್ಕ ತಾವು ಒಂದು ಸ್ವಲ್ಪ ಸಮಾಧಾನಲೇ ಹೋಗ್ಬೇಕು. ಅಂಕಲಿ ಅವ್ರು ಏನು ಹೊರಗಿನವ್ರಲ್ಲ, ಅವರು ಹುಕ್ಕೇರಿ ತಾಲೂಕ ಜನನ. ಅದಲ್ದ ಈಗಾಗಲೇ ಅವ್ರ ನಾವು ಡೈರೆಕ್ಷನ್ ಕೊಟ್ಟೆವು PDO ಅವ್ರಿಗೆ. ಯಾವಾಗ ಪೈಪ್ಲೈನ್ ಕೆಡ್ತೈತಿ ಎಲ್ಲಿ ಹೊಡಿತು, ಹಳಿ ಪೈಪ್ಲೈನ್ ಐತಿ, 35 ವರ್ಷ ಹಳಿದೈತದು. ಒಡಿಯೋದಾಗ ಕೇಳೋದು ಈಗ ಇರೋದಾಗ್ತದೆ. ಸ್ವಲ್ಪ ಸಮಾಧಾನ ನೀವು ತೊಗೊಂಡ್ರಂದ್ರೆ ಪ್ರತಿಯೊಂದು ಮನೆಗೆ 4 ಕೊಡ ನೀರು ಪ್ರತಿಯೊಂದು ಮನೆಗೆ ಕೊಡಿಸೋ ಜವಾಬ್ದಾರಿ PDO ಕೊಟ್ಟೈತಿ. ಯಾವಾಗ ಪೈಪ್ಲೈನ್ ಬಂದ್ ಆಗ್ತೈತಿ ಅವಾಗ ಕೊಡ್ತಾರ. ಅದಲ್ದ ಈಗ ನಿಮ್ದೇನು ಸ್ಮಶಾನ ಭೂಮಿದಾಗ OHP ಟ್ಯಾಂಕ್ ಐತಿ, ಅಲ್ಲೊಂದು ಬೋರ್ ಹೊಡ್ಕೋತಿ. ಬೋರ್ ಹೊಡೋದು ಅದನ್ನು ಅಲ್ಲೇ ಲಿಫ್ಟ್ ಮಾಡ್ತೀವಿ. ಎಲ್ಲಿ ಓವರ್ ಹೆಡ್ ಟ್ಯಾಂಕ್ ಅಂದ್ರೆ ಚಾವಿ ಮುಖಾಂತರ ನೀರು ಹೋಗಿ ಒಂದು ಅಡಿಷನಲ್ ಬೋರು ಹೊಡಿಸ್ತೀನಿ. ತಮ್ಮ ಈಗ ಸಮಾಧಾನ ಕೇಳಿದೆ, ನಿಮ್ಮ ಊರು ನೀರಿಂದ ಹೇಳತ್ತೀನಿ, ಅಲ್ಲಿ ಬೋರ್ ಹೊಡೆದು ನೀರು ತುಂಬಿಸಿರೋದು. ಅದ್ರ ಜೊತೆಗೆ ಇದು ಹೊಸ ಪೈಪ್ಲೈನ್ ಆದ ಕೂಡಲೇ 24 ತಾಸು ನೀರು ನಿಮ್ಮ ಚಾವಿ ಮುಖಾಂತರ ಕೊಡೋ ಜವಾಬ್ದಾರಿ ನಮ್ಮದು. ಅದು ಈ ಹಗಲಿ ರಾತ್ರಿ ಸ್ವಲ್ಪ ಸಮಾಧಾನ ತಗೊಂಡ್ರೆ ಆಗ್ತದೆ. ನಂಗೆ ತೀದೈತಿ, ಹೆಣ್ಮಕ್ಳು ಹಗಲೆಲ್ಲ ಕೆಲಸ ಮಾಡ್ತಾರು, ರಾತ್ರಿ ನೀರು ತುಂಬ ಅಡಚಣೆ ಐತಿ. ಅಲ್ಲ ಈಗ 35 ವರ್ಷ ಹಳಿ ಅಕ್ಕ, ಈಗ 35 ವರ್ಷ ಹಳಿ ಪೈಪ್ಲೈನ್ ಐತದ. ಈಗ ಹೊಸ ಪೈಪ್ಲೈನ್ ಬರತೈತಿ. ಹೊಸ ಪೈಪ್ಲೈನ್ ಬರೋದಕ್ಕ ಸ್ವಲ್ಪ ತಡ್ಕೋಬೇಕು. ಅದಲ್ಲ ಇಲ್ಲ ಓವರ್ ಟ್ಯಾಂಕ್ ತುಂಬ್ರೆ ನೀರು ಬರ್ತೈತಿ. ಅವ್ರದ್ದು ತಕ ಇಲ್ಲಿ ಬೋರ್ ಹೊಡೆದು ತುಂಬಿಸೋ ವ್ಯವಸ್ಥೆ ಮಾಡ್ತಾರ.
ಮಾಡಿ ಒಟ್ಟು ಚಾವಿ ಮುಖಾಂತರ ಕೊಡೋ ವ್ಯವಸ್ಥೆ ಮಾಡ್ರಿ. ಅಪ್ ಇಟ್ಟ ಲೇಟ್ ಆದ್ರೂ ಟ್ಯಾಂಕರ್ ಅಲ್ಲಿ ನೀರು ಕೊಡೋ ವ್ಯವಸ್ಥೆ ಮಾಡ್ರಿ. ಅದಲ್ಲದೆ ಈಗ ಒಬ್ಬರ್ಯಾರ ಮಾತಾಡ್ರಿ ಕೇಳ್ತದಕ್ಕ ಎಲ್ಲಾರು ಮಾತಾಡ್ರಿ. ರಸ್ತಾ ಬಗ್ಗೆ ಅಂತೂ ಬಾಳ ಚರ್ಚೆ ಐತಿ. ಈಗ ರೋಡ್ ಏನಾಗೈತೆ ಸಮಸ್ಯೆ ಹೇಳ್ತಾನೆ. ಈಗ ಇದ ನ್ಯಾಷನಲ್ ಹೈವೇ ಕೊಟ್ಟೈತ, ಚಿಕ್ಕೋಡಿಂದ ಇದು ನಮ್ಮ ಹೈವೇ ಮುಟ್ಟೋದಕ್ಕ ನ್ಯಾಷನಲ್ ಹೈವೇದ ರೋಡ್ ಆಗೈತೆ. ಈಗಾಗಲೇ ಅವ ಇಂಜಿನಿಯರ್ ವಿಜಯ್ ಪಾಟೀಲ್ ಅಂತ ಅದಾರ, ಅವ್ರು ಮಾತಾಡ್ಲಿ. ಅವ್ರೇನಂದ್ರು ಟೆಂಡರ್ ಆಗೈತಿ, ಇನ್ 2-3 ದಿವಸದಾಗ ವರ್ಕ್ ಆರ್ಡರ್ ಕೊಡ್ತಾರ. 4-5 ದಿವಸದಾಗ ಕೆಲಸ ಚಾಲೂ ಮಾಡ್ತೇವೆ ಅಂದಾನ. ಹೋಗ್ಲಿ 1 ವಾರ ತಗೋತೇವೆ ನಾವು, 1 ವಾರ ತಗೊಂಡು ಕೆಲಸ ಚಾಲೂ ಮಾಡುತ್ತೆ ಹೇಳಿದ್. ಅವ್ರು ಇಮಿಡಿಯೇಟ್ ಮಾಡ್ತೇನಂದರು. ಯಾಕಂದ್ರೆ ಈಗ ಇದು PWDಗೂ ಬರಂಗಿಲ್ಲ, ನಮ್ಮ ZPಗೂ ಬರಂಗಿಲ್ಲ. ನ್ಯಾಷನಲ್ ಹೈವೇ ದಿಲ್ಲಿ ಸರ್ಕಾರ, ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಗೈತಿ. ಕರೆ ಕೆಲಸ ಇಮಿಡಿಯೇಟ್ ಚಾಲೂ ಮಾಡಕ್ಕೆ ಹೇಳೈತಿ, ಮಾಡ್ತಾರ. ನಾ ಅದನ್ನೂ ಹೇಳೇನಿ. ಇಲ್ಲಾಂದ್ರೆ ಖಡಕ್ ಹೋಗೋದ ರೋಡ್ ಲೆವೆಲ್ ಮಾಡಿ ಕೊಡ್ರತ್ತ ಅದನ್ನೂ ರಿಕ್ವೆಸ್ಟ್ ಮಾಡಿದ್ವಿ. ಎಸ್ ಮೋಟರ್ ತೆಗಿತೇವಲ್ಲಿ, ಅಲ್ಲಿ ಟಾಕೆ ತಯಾರಾದ ಕೂಡ ತಕ್ಕೋತಾರ. ಮಾರ್ಚ್ ಎಂಡ್ ಈಗ ಅದನ್ನ ಹೇಳಿ, ನೀವು ಲೇಟ್ ಬಂದ್ರೆ ನಾವೆಲ್ಲ ಹೇಳಿ.